ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ಸಹ ಶಿಕ್ಷಕರು. ಇಂದು ನಾವು 78 ವರ್ಷಗಳ ಕಳೆದು 79ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಣೆಯನ್ನು ಮಾಡುತ್ತಿದ್ದೇವೆ. ಇದು ವಿಶೇಷವಾಗಿ ನಾನು ಇಂದು ಈ ಒಂದು 79ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು 1-2 ಮಾತುಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಾತನಾಡಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ, ಭಾರತಾಂಬೆಯ ಮಡಲಿನ ಎಲ್ಲ ಮಕ್ಕಳಿಗೂ ನನ್ನ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕವಾಗಿರ್ತಕ್ಕಂತಹ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ನಮಗೆ ಬಹಳ ವಿಶೇಷ ದಿನ. ಯಾಕಪ್ಪ ಅಂತಂದರೆ, ನಾವು ಇಂದು ಸ್ವಾತಂತ್ರ್ಯ ಸಿಕ್ಕಿ ನಮಗೆ 78 ವರ್ಷಗಳು ಕಳೆದ ನಂತರ 79ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಹೋರಾಟದಲ್ಲಿ ಅನೇಕ ಮಹನೀಯರು ಹೋರಾಟವನ್ನು ಮಾಡಿ ಅನೇಕ ತ್ಯಾಗ, ಬಲಿದಾನ ಮತ್ತು ಅವರ ಪರಿಶ್ರಮದಿಂದ ಇವತ್ತು ನಾವು ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡುತ್ತಾ ಸಂತೋಷದ ಒಂದು ಸಂಭ್ರಮದಿಂದ ನಾವು ಇರಲಿಕ್ಕೆ ಸಾಧ್ಯವಾಗಲು ಒಂದು ಕಾರಣ ಏನಪ್ಪ ಅಂತಂದರೆ ಅವರು ತ್ಯಾಗ ಮತ್ತು ಬಲಿದಾನ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ, ಪಾಲಕರಿಗೂ ಮತ್ತು ಶಿಕ್ಷಣ ಪ್ರೇಮಿಗಳಿಗೂ ಗೊತ್ತಿರಲೇಬೇಕಾದಂತಹ ಸಂಗತಿ ಏನಪ್ಪ ಅಂತಂದರೆ, ನಾವು ಪ್ರತಿ ವರ್ಷ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆದಿಯಾಗಿ, ಕರ್ನಾಟಕ ರಾಜ್ಯೋತ್ಸವ ದಿನದ ಆದಿಯಾಗಿ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ, ಎಲ್ಲ ದಿನಾಚರಣೆಗಳನ್ನು ಆಚರಣೆ ಮಾಡ್ತೇವೆ. ಆದರೆ ಕೆಲವೊಬ್ಬರಿಗೆ ಏನಾಗ್ತದೆ ಅಂತಂದ್ರೆ, ಯಾಕೆ ನಾವು ಆಚರಣೆಯನ್ನು ಮಾಡುತ್ತಿದ್ದೇವೆ, ದಟ್ ಈಸ್ ದ ಮೇನ್ ಕ್ವಶನ್. ಅದು ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ. ವೈ ವಿ ಆರ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ, ಇದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿತದೆ ಕೆಲವು ವಿದ್ಯಾರ್ಥಿಗಳಲ್ಲಿ. ಅದಕ್ಕಾದ್ರೆ ಹಿನ್ನೆಲೆ ಬಗ್ಗೆ ಸ್ವಲ್ಪ ನಾನು ಮಾತಾಡ್ತಾ ಹೋದರೆ, ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದು 1947 ಆಗಸ್ಟ್ 15 ಮಧ್ಯರಾತ್ರಿ ಶುಕ್ರವಾರದಂದು. ಇದು ನಿಮಗೆ ಗೊತ್ತಿರಬೇಕಂತಹ ಮಾಹಿತಿ. ಈ ಸ್ವಾತಂತ್ರ್ಯ ಸಿಕ್ಕಬೇಕಾದ್ರೆ ನಮ್ಮ ಭಾರತದ ಪಾತ್ರವೇನು, ಭಾರತದಲ್ಲಿ ಕರ್ನಾಟಕದ ಪಾತ್ರ ಏನು, ಇದರ ಬಗ್ಗೆ ಡೀಟೇಲ್ ಆಗಿ ನಮಗೆ ಗೊತ್ತಿರಬೇಕಾಗ್ತದೆ. ಆದರೆ ನಾನು ನನಗೆ ಗೊತ್ತಿರುವಂತಹ ವಿಷಯದ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ತಮಗೆ ಗೊತ್ತಿರಲೇಬೇಕು, ಈ ಭಾರತದ ಈ ಬ್ರಿಟಿಷರಿಗೆ ಎದುರು ಹಾಕೊಂಡಿದ್ದ ರಾಜ್ಯ ಯಾವುದಪ್ಪ ಅಂತಂದರೆ ಅದು ಕರ್ನಾಟಕ. ಅದರಲ್ಲಿ ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಮತ್ತು ಇನ್ನು ಅನೇಕ ಹೋರಾಟಗಾರರು ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಬಲಿದಾನ ಮಾಡಿ ಇವಾಗ ನಾವು ಸುಖ ಸಂತೋಷದಿಂದ ಇರಲು ಕಾರಣೀಕರ್ತರಾದ ಅವರೆಲ್ಲರಿಗೂ ನನ್ನ ಹೃದಯದಿಂದ ವಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಎಲ್ಲ ಹೋರಾಟಗಾರರಿಗೂ, ಎಲ್ಲ ತ್ಯಾಗ ಮಾಡಿದಂತಹ ಎಲ್ಲ ಮಹಾನೀಯರಿಗೂ ಈ ಸಂದರ್ಭದಲ್ಲಿ ನೆನೆಯಿಸುತ್ತಾ, ತಾವುಗಳು ವಿದ್ಯಾರ್ಥಿಗಳು, ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಹಿನ್ನೆಲೆಯನ್ನು ಗೊತ್ತಿರಲೇಬೇಕಾದಂತಹ ಸಂಗತಿ. ನಾವು ಇಂದು ಆಚರಣೆ ಮಾಡ್ತಕ್ಕಂತಹ ಹಬ್ಬಗಳು ಯಾವತ್ತೂ ಹಬ್ಬಗಳಾಗಿ ಉಳಿಬಾರ್ದು, ಯಾವುದೇ ದಿನಾಚರಣೆಗಳಾಗಿ ಉಳಿಬಾರ್ದು. ಅದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಗೊತ್ತಿರಬೇಕು. ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಾವು ಬ್ರಿಟಿಷರಿಂದ ಮುಕ್ತಿವಾಗಿದ್ದೀವಿ. ಅದರ ಸವಿ ನೆನಪಿಗಾಗಿ ಇಡೀ ದೇಶದಾದ್ಯಂತ ನಾವು ಧ್ವಜ ಆರೋಹಣ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಅನೇಕ ಶಾಲೆಗಳಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು, ನಮ್ಮ ಭಾರತೀಯ ಪರಂಪರೆಗಳು, ಸಂಸ್ಕೃತ ಮತ್ತು ಅನೇಕ ರೀತಿಯಂತಹ ಚಟುವಟಿಕೆಗಳನ್ನು ಸಹ ಮಾಡ್ತಾರೆ. ಇದು ಯಾಕಷ್ಟು ವಿಶೇಷ ದಿನ ಅಪ್ಪ ಅಂತಂದ್ರೆ, ಇದು ನಾವು ನೆನಪಿಟ್ಲೇಕೊಳ್ಳಬೇಕಂತಹ ವಿಷಯ. ಯಾಕಂದರೆ ಈಗ ನಮಗೆ ಸಂವಿಧಾನ ತಂದು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮಗೆ ಹೇಳಬೇಕಾದ್ರೆ, ಅವರು ಒಂದು ದಲಿತ ಕುಟುಂಬದಿಂದ ಬಂದಂತಹ ವ್ಯಕ್ತಿ. ಅನೇಕ ಆಗು ಹೋಗುಗಳನ್ನು ತನ್ನ ಜೀವನದಲ್ಲಿ ತ್ಯಾಗ ಮಾಡಿ, ಎಷ್ಟೋ ಹೋರಾಟಗಳನ್ನು ಮಾಡಿ, ತನ್ನ ಜ್ಞಾನದ ಭಂಡಾರವನ್ನು ಉಪಯೋಗಿಸಿಕೊಂಡು ನಮಗೆಲ್ಲರಿಗೂ ಒಂದು ಭಾರತದ ಒಂದು ಭವ್ಯವಾದಂತಹ
ಈ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಅದನ್ನು ಮುನ್ನಡೆಸಿಕೊಂಡು ಹೋಗುವುದು. ಈಗ ನಾವೇನು ಮಾಡ್ತೀವಿ, ಕಾಲ ಕಾಲಕ್ಕೆ ಈಗ ನಮ್ಮ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಯಾರಂದ್ರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಈಗ ಅವರ ನಂತರ ಮತ್ತೆ ಯಾರು ಅವರೇ ಆಗಿ ಉಳಿದಿಲ್ಲ, ಬೇರೆ 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 ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾ ನಮ್ಮ ದೇಶದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಂದಿದ್ದಾರೆ. ಈಗ ಅದೇ ರೀತಿ ಇನ್ನು ಮುಂದಿನ ಪೀಳಿಗೆಗೆ, ವಿಶೇಷವಾಗಿ ಯುವ ಪೀಳಿಗೆಯ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಭಾರತವನ್ನು ಮುನ್ನಡೆಸುವುದು, ಭಾರತವನ್ನು ಒಂದು ಭವ್ಯ ಭಾರತವನ್ನಾಗಿ ನಿರ್ಮಾಣ ಮಾಡುವುದು. ಇದು ನಿಮ್ಮೆಲ್ಲರ ಹೆಗಲಿಗೆ ಮೇಲೆ ಇದೆ. ಆದ್ದರಿಂದ ನಾವುಗಳು ಏನು ಮಾಡಬೇಕಂತ ಸಂದರ್ಭದಲ್ಲಿ ಭಾರತದ ಬಗ್ಗೆ ಹೆಚ್ಚಿನ ಅಭಿಮಾನ ಇರಬೇಕು, ಭಾರತೀಯ ಸಂಸ್ಕೃತಿ ಬಗ್ಗೆ ಹೆಚ್ಚಿಗೆ ಅಭಿಮಾನಗಳಿರಬೇಕು, ಎಲ್ಲ ಭಾರತದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ಭಾರತದ ಗೌರವವನ್ನು ಎತ್ತಿ ಹಿಡಬೇಕು ಮತ್ತು ಸಂವಿಧಾನದ ರಕ್ಷಣೆ ಮಾಡಬೇಕು. ಯಾವ ರೀತಿ ಸರ್ ನಾವು ಸಂವಿಧಾನ ರಕ್ಷಣೆ ಮಾಡೋದು? ಸಂವಿಧಾನದಲ್ಲಿ ನಮಗೆ ನಮ್ಮದೇ ಆಗಿರ್ತಂತಹ ಕೆಲವು ಜವಾಬ್ದಾರಿಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲ ಕರ್ತವ್ಯಗಳನ್ನು ನಮ್ಮ ಹಂತದಲ್ಲಿ ನಾವೆಲ್ಲರೂ ಸದುಪಯೋಗ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಸಮಾಜ ಸೇವೆ ಅಂತಂದರೆ ನಾವು ಮನೆ ಹೋಗಿ ಸಮಾಜ ಸೇವೆ ಮಾಡೋದಂತಲ್ಲ. ನಮ್ಮದೇ ಆದಂತಹ ಜ್ಞಾನದ ಮೂಲಕ ನಮಗೆ ಎಷ್ಟು ತಿಳಿತದ ಅಷ್ಟು ಜನರನ್ನು ಜಾಗೃತಿ ಮೂಡಿಸಬೇಕು. ಏನನ್ನು ಜಾಗೃತಿ ಮೂಡಿಸಬೇಕು? ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಯಾಕೆ ಮಾಡ್ತೀವಿ, ಇದರ ಹಿನ್ನೆಲೆ ಏನು, ಇದರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಬೇಕು. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ದೊಡ್ಡ ದೊಡ್ಡ ಮಹನೀಯರು, ಸುಭಾಷ್ ಚಂದ್ರ ಬೋಸ್ ಆದಿಯಾಗಿ, ಭಗತ್ ಸಿಂಗ್ ಅವರ ಆದಿಯಾಗಿ, ಇನ್ನು ಉಳಿದೆಲ್ಲರೂ, ಮಹಾತ್ಮ ಗಾಂಧೀಜಿಯವರು ನೇತೃತ್ವವನ್ನು ವಹಿಸಿದ್ದು. ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ನಾವು ನೆನೆಸಿ ಅವರ ಒಂದು ಭಾವಚಿತ್ರಕ್ಕೆ ಪೂಜೆನೂ ಸಹ ನಾವು ಮಾಡ್ತೀವಿ. ಯಾಕಂದರೆ ಈ ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವವನ್ನು ವಹಿಸಿರೋದು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರಿಗೆ ಒಂದು ಅಹಿಂಸೆಯ ಮಾರ್ಗದಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆಯಬೇಕಂತೇಳಿ ಒಂದು ಅಜೆಂಡಾ ತಗೊಂಡು ಅವ್ರೇನು ಮಾಡಿದ್ರು ಅಂದರೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕಂತೇಳಿ ಮುನ್ನಡೆಸಿದರು, ಅದರ ನೇತೃತ್ವವನ್ನು ವಹಿಸಿದರು. ಯಾವುದೋ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ದೊಡ್ಡ ಒಂದು ಚಳುವಳಿ ಆದಾಗ, ಯಾವುದೇ ಒಂದು ಹೋರಾಟದ ಸಂದರ್ಭದಲ್ಲಿ ಒಂದು ಕರೆಯನ್ನು ಕೊಡ್ತಾರೆ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಒಂದು ಕರೆಯನ್ನು ಕೊಡ್ತಾರೆ. ಮತ್ತು ಆಮೇಲೆ ಇನ್ನೊಂದು ಏನು ಹೇಳ್ತಾರೆ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಎನ್ನುವಂಥ ಮೂಲಕ ಒಂದು ನಮ್ಮ ಭಾರತದ ಎಲ್ಲ ಯುವಜನರಲ್ಲಿ ಉತ್ಸಾಹ ತುಂಬುತ್ತಾ ಈ ನಮ್ಮ ಸ್ವತಂತ್ರ ತರಲು ಪ್ರಮುಖ ಕಾರಣಕರ್ತ ಆಗಿದ್ದಂತಹ ಮಹಾತ್ಮ ಗಾಂಧೀಜಿಯವರಿಗೂ ಈ ದಿನ ನಾವು ನೆನಪಲ್ಲಿ ಇಟ್ಟುಕೊಳ್ಳುವಂತಹ ಶುಭ ದಿನವಾಗಿದೆ. ಆದ್ದರಿಂದ ತಾವುಗಳು ಯಾವುದೇ ಆಚರಣೆಗಳಾಗಿರ್ಬೋದು ಅದರ ಬಗ್ಗೆ ಸ್ವಲ್ಪ ನಿಮಗೆ ತಿಳುವಳಿಕೆ ಇರಬೇಕು, ಓದಬೇಕು, ಹಿನ್ನೆಲೆ ಗೊತ್ತಿರಬೇಕು. ಅಂದಾಗಲೇ ನಮ್ಮ ಭಾರತದ ಸಂಸ್ಕೃತಿ ಏನು, ಪರಂಪರೆ ಏನು ಅಂತೇಳಿ ನಮಗೆ ಗೊತ್ತಾಗ್ಬಿಡ್ತದೆ. ಈಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮಾಡುವಂತಹ ಕೆಲಸ ಏನಪ್ಪ ಅಂತಂದರೆ ಇವು ಆಚರಣೆಗಳು ಎಲ್ಲ ಕಾಟಾಚಾರಕ ಆಗಿಬಿಟ್ಟವ. ನನ್ನ ಪ್ರಕಾರ ಯಾವುದೇ ಆಚರಣೆಗಳನ್ನು ಅಷ್ಟು ಸುಲಭವಾಗಿ ತಗೋಬಾರ್ದು, ಎಸ್ಪೆಷಲಿ ವಿದ್ಯಾರ್ಥಿಗಳು. ಯಾಕಂದರೆ ಇವತ್ತಿನ ವಿದ್ಯಾರ್ಥಿಗಳು ನಾಡಿನ ಪ್ರಜೆಗಳು ಅಂತೇಳಿ ಕರಿತೀವಿ ನಾವು. ಮುಂದೆ ನಮ್ಮ ಭಾರತ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ. ಭಾರತವನ್ನು ಮುನ್ನಡೆಸುವಂತಹ ಜವಾಬ್ದಾರಿ ನೀವು ತಗೊಳ್ಬೇಕು. ಮತ್ತು ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಿರ್ತೀನಿ, ಯಾವಾಗಲೂ ನಮಗೆ ಸಿಕ್ಕಂತಹ ಅವಕಾಶದಲ್ಲಿ ಏನನ್ನು ಬಳಸ್ಕೋಬೇಕಂತದ್ದು ಭಾರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ಹೇಳ್ತಿರ್ತೀನಿ, ದೇವರು ವರದನ್ನು ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾನಂತ. ನಮಗೆ ಸಿಕ್ಕಂತಹ ಅವಕಾಶದಲ್ಲಿ ಯಾವುದೇ ಒಂದು ವಿಷಯ ಆಗಿರಬಹುದು, ಆ ವಿಷಯದ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಹೊಂದಿದ ಮಾತ್ರ ನಮಗೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಮಗೆ ಭಾರತದ ಬಗ್ಗೆ ಅಭಿಮಾನ ಮೂಡ್ತದೆ. ಮತ್ತು ನೀವು ಅಲ್ಲದೆ ನಿಮ್ಮ ಕುಟುಂಬದಾಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿರಾಗಿರ್ಬೋದು, 4 ಜನಕ್ಕೆ ನೀವೇನಾರ ಹಂಚಿಕೊಂಡಿರಪ್ಪ ಅಂತಂದರೆ ನಮ್ಮ ಭಾರತದ ಬಗ್ಗೆ ಅಭಿಮಾನವಂತಹ ಭಾವನೆಯನ್ನು ಬರ್ತದೆ. ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಈ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಬೇಕು. ವಿದ್ಯಾರ್ಥಿ ಆಗಿದ್ದವರು ಏನು ಮಾಡ್ಬೇಕು ಸರ್ ಅಂತ ಕೇಳಬಹುದು. ವಿದ್ಯಾರ್ಥಿದವರು ಏನು ಮಾಡಬೇಕು? ಯಾವುದೇ ಒಂದು ಆಚರಣೆಗಳು ಮಾಡುವ ಸಂದರ್ಭದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಒಂದಲ್ಲ ಒಂದು ಅಂಶಗಳನ್ನು ನೋಟ್ ಮಾಡ್ಕೋಬೇಕು. ನೋಟ್ ಮಾಡಿಕೊಂಡು ಕೇಳಬೇಕು, ಯಾಕೆ ನಾವು ಆಚರಣೆ ಮಾಡ್ತೀವಿ, ಯಾಕೆ ಪ್ರತಿ ಜಯಂತಿಗಳನ್ನು ಆಚರಣೆ ಮಾಡ್ತೀವಿ, ಭಾಷಣ ಯಾಕೆ ಮಾಡಬೇಕು, ಇದರ ಹಿನ್ನೆಲೆ ಎಲ್ಲ ಸ್ವಲ್ಪ ತಿಳ್ಕೋಬೇಕು. ಮತ್ತು ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದರೆ
ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲು ಸಾಧ್ಯವಿಲ್ಲ. ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲು ಸಾಧ್ಯ ಇಲ್ಲ. ನಮಗೆ ಇತಿಹಾಸದ ಬಗ್ಗೆ ಅರಿವಿರಬೇಕು. ಹೂ ಡಸಂಟ್ ನೋ ದ ಹಿಸ್ಟ್ರಿ ದೇ ಕೆನಾಟ್ ಮೇಕ್ ಎ ಹಿಸ್ಟ್ರಿ ಆರ್ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಇತಿಹಾಸವನ್ನು ಓದಬೇಕು. ಇತಿಹಾಸ ಓದೋದ್ರಿಂದ ನಮ್ಮ ಬರುವ ಪೀಳಿಗೆಗೆ ನಾವು ಒಂದು ಮಾರ್ಗದರ್ಶನ ನೀಡಿದಂಗೆ ಆಗ್ತದೆ ಮತ್ತು ನಮಗೆ ದೇಶವನ್ನು ಕಟ್ಟುವಲ್ಲಿ ನಮ್ಮದೇ ಒಂದು ಪಾತ್ರವನ್ನು ವಹಿಸಬೇಕಾಗ್ತದೆ. ಅದೇ ರೀತಿ ಎಲ್ಲರೂ ಶ್ರಮಪಟ್ಟು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಾರ ಅಂತಂದರೆ ನಾವು ಇವತ್ತು ಸಂತೋಷವಾಗಿದ್ದೇವೆ. ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಾವು ಶಾಂತ ರೀತಿಯಿಂದ ಒಳ್ಳೆ ಸಂಭ್ರಮಾಚರಣೆ ಮಾಡ್ಕೋತಾ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ಕೋತಾ ಇದ್ದೀವು. ಏನಪ್ಪ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅನೇಕ ಮಹನೀಯರು ಈ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳು. ಇನ್ನು ಅನೇಕ ಸೈನಿಕರು ಭಾರತ ದೇಶದಲ್ಲಿ ತಮಗೆ ಗೊತ್ತಿರದ ಇಂದು ನಮ್ಮ ಭಾರತ ಇಡೀ ಪ್ರಪಂಚದಲ್ಲೇ ಆರ್ಥಿಕವಾಗಿ ಮುನ್ನುಗ್ಗುತ್ತಾ 3ನೇ ಸ್ಥಾನದಲ್ಲಿ ಅದೇ ಇವಾಗ. ಅದಕ್ಕೆ ಕಾರಣ ವಿದ್ಯಾರ್ಥಿಗಳು. ಈ ಸಂದರ್ಭದಲ್ಲಿ ನಾನು ನನ್ನ ನೆಚ್ಚಿನ ಒಂದು ವಿಜ್ಞಾನಿಯಾಗಿರ್ತಕ್ಕಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ನಾನು ನೆನೆಸಲೇಬೇಕಾದಂತಹ ವಿಷಯ. ಯಾಕಂದರೆ ಅವರು ಎಲ್ಲೋ ಒಂದು ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳ್ತಾರೆ. ಅವ್ರಿಗೆ ಇಂಟರ್ವ್ಯೂರ್ ಒಂದು ಕ್ವಶನ್ ಕೇಳಿದಾಗ ಕ್ವಶನ್ ಏನು ಕೇಳ್ತಾರೆ ಅಂತಂದ್ರೆ, ಸರ್ ವಾಟ್ ಈಸ್ ದ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಫ್ ಅವರ್ ಕಂಟ್ರಿ ಅಂತ ಕೇಳ್ತಾರೆ. ಅವಾಗ ಅಬ್ದುಲ್ ಕಲಾಂ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಅವರ್ ವೀಕ್ನೆಸ್ ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಈಸ್ ದ 600 ಮಿಲಿಯನ್ಸ್ ಯೂತ್ ಅಂತ ಅಂತಾರೆ. ಯಾಕಂದರೆ ನಮ್ಮ ಯುವಕರು, ನಮ್ಮ ಭಾರತ ದೇಶಕ್ಕರೇ ನಮಗೆ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅಂತ ಹೇಳ್ತಾರೆ ಅವರು. ಯಾಕಂತಂದ್ರೆ ನಮ್ಮ ಮ್ಯಾಗ ಭಾಳ ದೊಡ್ಡ ಜವಾಬ್ದಾರಿ ಅದ. ಈಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಇಲ್ಲ, ಸ್ವಾಮಿ ವಿವೇಕಾನಂದ ಅವರಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿ ಕೊಟ್ಟಂಥ ಹೆಜ್ಜೆಯಲ್ಲಿ ನಾವು ಅನ್ನು ಗುರುತಿಸ್ಕೊಳ್ಬೇಕು. ನಮ್ಮದೇ ಆದಂತಹ ಒಂದು ಸಿದ್ಧಾಂತದ ಮೂಲಕ, ನಮ್ಮದೇ ಆದಂಥ ಒಂದು ಜ್ಞಾನದ ಮೂಲಕ ನಮ್ಮ ಭಾರತಾಂಬೆಯ ಒಂದು ಸೇವೆಯನ್ನು ಮಾಡಲು ಆಸಕ್ತಿಯಿಂದ ನಾವು ಕುತೂಹಲದಿಂದ ನಾವು ಎಲ್ಲರೂ ನಮ್ಮ ಭಾರತದ ಬಗ್ಗೆ ಗೌರವ ಇಟ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ನನಗೆ ಭಾಳ ಹೆಮ್ಮೆಯನ್ನು ಅನ್ನಿಸ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ನಾನು ಅವಾಗವಾಗ ಮಾತಾಡ್ತಿರ್ತೀನಿ. ಏನಂತಂದರೆ, ರೆಗ್ಯುಲರ್ ಕಮಿಂಗ್ ಟು ದ ಸ್ಕೂಲ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ವಾಟ್ ಯು ಆರ್ ಲರ್ನಿಂಗ್ ಇನ್ ದ ಸ್ಕೂಲ್ ಈಸ್ ವೆರಿ ಮಸ್ಟ್ ಇಂಪಾರ್ಟೆಂಟ್. ನೀವು ದಿನಾಲೂ ಶಾಲೆಗೆ ಬರೋದು ಇಂಪಾರ್ಟೆಂಟ್ ಅಲ್ಲ. ಶಾಲೆಗೆ ಬಂದು ನೀವು ಏನನ್ನ ಕಲಿತಿರಲ್ಲ ಅದು ಭಾಳ ಇಂಪಾರ್ಟೆಂಟ್. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಬರ್ತಾರೆ ಹೋಗ್ತಾರೆ, ಅದು ಏನಿಲ್ಲ. ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರಬೇಕಾದ್ರೂ ಸಹ ಹೋಗ್ಲಾ ಬೇಡ ಅಂತ ಇರ್ತದೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಪ್ರತಿಯೊಂದು ಹಬ್ಬದಲ್ಲಿ ಭಾಗವಹಿಸಬೇಕು. ಇಟ್ ಈಸ್ ಅವರ್ ಬೌಂಡ್ ಡ್ಯೂಟಿ ಟು ಪ್ರೊಟೆಕ್ಟ್ ಅವರ್ ನೇಷನ್, ಪ್ರೊಟೆಕ್ಟ್ ಅವರ್ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ನಮಗೆ ಕರ್ತವ್ಯ. ಇಟ್ ಈಸ್ ಅವರ್ ಬೌಂಡ್ ಡ್ಯೂಟಿ. ಇದು ನಾವು ಮಾಡಲೇಬೇಕಾಗಿರ್ತಕ್ಕಂತಹ ಸಂಗತಿ. ಈ ಸಂದರ್ಭದಲ್ಲಿ ಈ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತಹ ಎಲ್ಲ ಮಹನೀಯರಿಗೂ, ಅವರಿಗೆ ಜನ್ಮ ನೀಡಿರ್ತಕ್ಕಂತಹ ಎಲ್ಲ ಭಾರತಾಂಬೆಯ ತಾಯಿಯಂದರಿಗೂ ಮತ್ತು ನಮ್ಮ ಭಾರತ ದೇಶದ ಸೈನಿಕರಿಗೂ ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಈ ಕರ್ನಾಟಕದ ಪರವಾಗಿ ಇಡೀ ದೇಶದ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ 2 ಮಾತುಗಳನ್ನು ಹೇಳಿದ್ದಕ್ಕೆ ತಾವೆಲ್ಲರೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಬೇಕು. ಮತ್ತು ನಾನು ಹೇಳಿರತಕ್ಕಂತಹ ಎಲ್ಲ ವಿಷಯಗಳಲ್ಲಿ ಕೆಲವು ವಿಷಯಗಳು ಪ್ರಮುಖವಾಗಿರಬಹುದು ಅಥವಾ ಇಲ್ಲದೇ ಇರಬಹುದು. ಆದರೆ ಯಾವುದರ ಒಂದು ಪ್ರಮುಖ ವಿಷಯದ ಬಗ್ಗೆ ನೀವು ಹೆಚ್ಚಿನ ಆಸಕ್ತಿ ಕೊಡಬೇಕು. ಇದರಲ್ಲಿ ಏನಾರ ಒಂದು ಅಡಚಣೆಗಳು, ಏನಾರ ತಪ್ಪು ಮಾಹಿತಿಗಳನ್ನಾರ ಇದ್ದರೆ ನನಗೆ ಕ್ಷಮಿಸಬೇಕಂತ ಹೇಳಿ ತಮ್ಮನ್ನು ಕೇಳುತ್ತಾ ನಾನು 2 ಮಾತುಗಳನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ.